ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ಗೋಸ್ಕರ ಒಂದು ರೀಕ್ಯಾಪನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಡೇರ್ ಡೆವಿಲ್ ಮತ್ತು ಕಿಂಗ್ ಪಿನ್ ಅವನ ನಡುವೆ ಇದ್ದಂಥ ದ್ವೇಷ ಎಂಥದ್ದು ಇದನ್ನೆಲ್ಲ ಬ್ರೀಫಾಗಿ ತಿಳ್ಕೊಳ್ತಾ ಬರೋಣ. ಹಂಗಂತ ನಾನಿಲ್ಲಿ ಪ್ರತಿಯೊಂದು ಸೀಸನ್ನ ಪೂರ್ತಿ ಸ್ಟೋರಿನ ಹೇಳಲ್ಲ. ಹೇಳ್ತಾ ಕೂತ್ಕೊಂಡ್ರೆ ಅದು ಭಾಳ ದೊಡ್ಡ ಸ್ಟೋರಿ ಆಗೋಗ್ಬಿಡುತ್ತೆ. ತುಂಬ ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಅವ್ನು ಬಿಟ್ಟು ಇವ್ರು ಯಾರು ಅನ್ನೋಷ್ಟೊಳಗಡೆ ರಾಮಾಯಣ ಮಹಾಭಾರತನೇ ನಡೆದೋಗಿರುತ್ತೆ. ಯಾಕಂದರೆ ಮುಂಚೆ ಮಾರ್ವೆಲ್ ಅವರು ನೆಟ್ಫ್ಲಿಕ್ಸ್ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಮಾಡಿದಂಥ ತುಂಬ TV ಶೋಸ್ಗಳಿಗೂ ಈ ಡೇರ್ ಡೆವಿಲ್ ಸೀರೀಸ್ಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಆದರೆ ಬರ್ನ್ ಅಗೇನ್ ಸೀರೀಸನ್ನು ನೋಡಬೇಕು ಅಂತ ಹೇಳಿದ್ರೆ ನಾವು 3 ಸೀರೀಸನ್ನು ಮತ್ತು ಕೆಲವೊಂದಿಷ್ಟು ಸಿನಿಮಾ ಕೇಮಿಯೋಸ್ಗಳನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಅದು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲದಾಗಿ ಡೇರ್ ಡೆವಿಲ್ ಸೀಸನ್ 1, ಸೀಸನ್ 2, ಅದಾದ ನಂತರ ಡಿಫೆಂಡರ್, ನಂತರ ಡೇರ್ ಡೆವಿಲ್ ಸೀಸನ್ 3, ಜೊತೆಗೆ ಬರ್ನ್ ಅಗೇನ್ ಸೀರೀಸ್ನಲ್ಲಿ ಫ್ರ್ಯಾಂಕ್ ಕ್ಯಾಸಲ್ ಕೂಡ ಕಾಣಿಸ್ಕೊಳ್ತಾ ಇರೋದ್ರಿಂದ ನೀವು ಪನಿಷರ್ ಸೀರೀಸನ್ನು ಕೂಡ ನೋಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಓಕೆ, ಹಿಂದೆ ಡೇರ್ ಡೆವಿಲ್ ಕಥೆನಲ್ಲಿ ಏನೇನೆಲ್ಲ ನಡೆದಿತ್ತು ಒಂದ್ಸರಿ ಹಂಗೆ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಮೊದಲನೇದಾಗಿ ಡೇರ್ ಡೆವಿಲ್ನ ಆರಿಜಿನ್ ಸ್ಟೋರಿ. ಇಲ್ಲಿ ಕಿಕ್ ಬಾಕ್ಸರ್ ಆಗಿರೋಂಥ ಜಾಕ್ ಮುರ್ಡಾಕ್ ಮತ್ತೆ ಚರ್ಚಲ್ಲಿ ನನ್ ಆಗಿದ್ದಂಥ ಮಾರ್ಗರೆಟ್ ಇಬ್ಬರಿಗೂ ಕೂಡ ಲವ್ ಆಗಿ ಹೋಗ್ಬಿಟ್ಟು ಮ್ಯಾಟ್ ಮುರ್ಡಾಕ್ ಹುಟ್ಟಿರ್ತಾನೆ. ಬಟ್ ಮಾರ್ಗರೆಟ್ಗೆ ಅವಳ ಪಾಪ ಪ್ರಜ್ಞೆ ಕಾಡಿ, ಅಂದರೆ ನಾನೊಬ್ಳು ನನ್ನಾಗ್ಬಿಟ್ಟು ಈ ಥರ ಎಲ್ಲ ಮಾಡ್ಬೋದಾ ಅಂತಂತೇಳಿ ಮತ್ತೆ ವಾಪಸ್ ಚರ್ಚ್ಗೆ ಹೋಗ್ಬಿಟ್ಟು ನನ್ನಾಗಿರ್ತಾಳೆ. ಅವಾಗಿಂದ ಮ್ಯಾಟ್ ಮುರ್ಡಾಕ್ನ ಅವರಪ್ಪ ಜಾಕೆ ನೋಡ್ಕೊಳ್ತಾ ಇರ್ತಾನೆ. ಒಂದು ದಿನ ಅವನಿಗೆ ಆಕ್ಸಿಡೆಂಟ್ ಆಗಿ ಕಳ್ಕೊಳ್ತಾನೆ. ಇನ್ನು ಸ್ವಲ್ಪ ದಿನ ಆದ ನಂತರ ಅವ್ರ ಅಪ್ಪನೂ ಕೂಡ ಕಳ್ಕೊಳ್ತಾನೆ. ಅವಾಗ ಇವನ್ನ ನೋಡ್ಕೊಳ್ಳೋದು ಆ ಚರ್ಚ್ ಫಾದರೇ. ಜೊತೆಗೆ ಅಷ್ಟೊತ್ತಿಗೆ ಇವನಿಗೆ ಸ್ಪೆಷಲ್ ಎಬಿಲಿಟೀಸ್ಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಅಂದರೆ ಎಕೋಲೊಕೇಶನ್ನು, ಹೈಪರ್ ಸೆನ್ಸು, ಸ್ಮೆಲ್ಲು, ಈ ಥರದವುಗಳ ಮೂಲಕ ಅವನ ಎಬಿಲಿಟೀಸ್ಗಳು ಗೇನ್ ಆಗ್ತಾ ಇರ್ತವೆ. ಅದನ್ನ ಸ್ಟಿಕ್ ಅಬ್ಸರ್ವ್ ಮಾಡಿ ಅವನಿಗೆ ಟ್ರೈನಿಂಗನ್ನು ಕೊಟ್ಟು ಅವನನ್ನು ಒಬ್ಬ ಒಳ್ಳೆ ಫೈಟರ್ನಾಗಿ ಮಾಡ್ತಾನೆ. ಇನ್ನೂ ದೊಡ್ಡವನಾದ್ಮೇಲೆ ಲಾ ಓದ್ತಾನೆ. ಅವಾಗಲೇ ಅವನಿಗೆ ಫಾಗಿ ನೆಲ್ಸನ್ ಕೂಡ ಫ್ರೆಂಡ್ ಆಗ್ತಾನೆ. ಅವ್ರು ಮುಗಿದ್ಮೇಲೆ DE ಆಫೀಸ್ನಲ್ಲಿ ಕೆಲಸ ಮಾಡೋದು ಬೇಡ ಅಂತಂತೇಳಿ ಇಬ್ರು ಪ್ರೈವೇಟ್ ಆಗಿ ಒಂದು ಲಾ ಫರ್ಮನ್ನು ತೆಗಿತಾರೆ. ಅವಾಗ ಇವ್ರ ಅದೃಷ್ಟನೋ ಅಥವಾ ಕಿಂಗ್ ಪಿನ್ ದುರಾದೃಷ್ಟನೋ ಇವ್ರಿಗೆ ಫಸ್ಟ್ ಸಿಕ್ಕೋದೆ ಕಿಂಗ್ ಪಿನ್ನ ಕೇಸು. ಅದು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಮೊದಲೇದಾಗಿ ಕಿಂಗ್ ಪಿನ್ ಸ್ಟೋರಿ ನೋಡ್ಬಿಡೋಣ. ಅವನು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಅವರಪ್ಪ ತುಂಬ ಕೋಪಿಷ್ಟ, ಬಿಲ್ ಫಿಸ್ಕೋ. ಅವನು ಅವರಮ್ಮ ಮೆಲ್ರಿನ್ಗೆ ಸಿಕ್ಕಾಪಟ್ಟೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿರ್ತಾನೆ. ಇವನು ಒಂದಿನ ನೋಡೋ ತನಕ ನೋಡ್ಬಿಟ್ಟು ಸುತ್ಕೆ ತಗೊಂಡು ಅವ್ರ ಅಪ್ಪಗೆ ಹೊಡೆದು ಬಿಡ್ತಾನೆ. ಇದರಿಂದ ಅವ್ರಮ್ಮಗೆ ಒಂದು ಸ್ವಲ್ಪ ಫ್ರೀ ಆದಂಗೆ ಆಗುತ್ತೆ. ಹಂಗಾಗಿ ಇವನ ಮೇಲೆ ಪ್ರೌಡ್ ಫೀಲನ್ನು ಇಟ್ಕೊಳ್ತಾರೆ. ಆ ದಿಮಾಕಿಂದನೇ ಅವನು ಬೆಳೆದು ದೊಡ್ಡವನಾದ್ಮೇಲೆ ವಿಲನ್ ಆಗಿ ಬದಲಾಗಿರ್ತಾನೆ. ಯಾವ ಮಟ್ಟಿಗೆ ಅಂತಂತೇಳಿದ್ರೆ, ನ್ಯೂಯಾರ್ಕ್ ತುಂಬ ಯಾವುದೆಲ್ಲ ಗ್ಯಾಂಗ್ಸ್ಗಳಿರ್ತಾವೋ ಎಲ್ಲ ಗ್ಯಾಂಗ್ಸ್ಗೂ ಇವನು ಪರಿಚಯ ಇರುತ್ತೆ. ತುಂಬ ಗ್ಯಾಂಗ್ಸ್ಗಳನ್ನು ಇವನೇ ನಡೆಸ್ತಾ ಇರ್ತಾನೆ. ಅದೇ ರೀತಿ ಇಲ್ಲಿ ಏನಾಗಿರುತ್ತಪ್ಪ ಅಂತಂತೇಳಿದ್ರೆ, ಇವನು ಕೆಲವೊಂದಿಷ್ಟು ಗ್ಯಾಂಗ್ ಲೀಡರ್ಸ್ಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಡ್ರಗ್ ಮಾಫಿಯಾನ ನಡೆಸ್ತಾ ಇರ್ತಾನೆ. ಅದರಲ್ಲಿ ಮೇಡಮ್ ಗಾವೋ ಡ್ರಗ್ಗನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ರಷ್ಯನ್ ಬ್ರದರ್ಸು ಅವರೆಲ್ಲ ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನೋಬು ಅನ್ನೋ ಇನ್ನೊಬ್ಬ ಅವನದೇ ಆಗಿರೋ ಗ್ಯಾಂಗ್ ಕಟ್ಕೊಂಡು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾನೆ. ಇವ್ರ ಜೊತೆ ಲೇಲ್ಯಾಂಡ್ ಓಸ್ಲಿ ಅನ್ನೋನು ಕೂಡ ಪಾರ್ಟ್ನರ್ ಆಗಿರ್ತಾನೆ. ಬಟ್ ಈ ತಾತಂದು ಅಂಥ ದೊಡ್ಡ ಕಾಂಟ್ರಿಬ್ಯೂಷನ್ ಏನಿರಲ್ಲ, ಜಸ್ಟ್ ಇನ್ವೆಸ್ಟ್ ಮಾಡಿರ್ತಾನೆ ಅಷ್ಟೇ. ಓಕೆ, ಈ ಡ್ರಗ್ ಮಾಫಿಯಾದಿಂದ ಬಂದಂಥ ದುಡ್ಡನ್ನೆಲ್ಲ ಯೂನಿಯನ್ ಅಲೈಡ್ ಅನ್ನೋ ಕಂಪ್ನಿ ಮೂಲಕ ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಆ ಕಂಪ್ನಿನಲ್ಲಿ ಕ್ಯಾರನ್ ಪೇಜ್ ಕೂಡ ವರ್ಕ್ ಮಾಡ್ತಾ ಇರ್ತಾಳೆ ಆ್ಯಸ್ ಎ ಸೆಕ್ರೆಟರಿ ಆಗಿ. ಆದರೆ ಅವಳಿಗೆ ಇಲ್ಲಿನ ಅಕೌಂಟ್ಸ್ಗಳನ್ನೆಲ್ಲ ನೋಡ್ಬಿಟ್ಟು ಡೌಟ್ ಬರುತ್ತೆ. ಪೆನ್ಷನ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋ ಹೆಸರಲ್ಲಿ ಸಿಕ್ಕಾಪಟ್ಟೆ ಅಮೌಂಟ್ ಇದ್ಬಿಡುತ್ತೆ. ಅದು ನಂಬೋದಕ್ಕೆ ಸಾಧ್ಯ ಆಗದಿರೋ ಅಷ್ಟು. ಹಂಗಾಗಿ ಡೌಟ್ ಬಂದ್ಬಿಟ್ಟು ಅದೇ ಕಂಪ್ನಿ ಲೀಗಲ್ ಟೀಮಲ್ಲಿರೋ ಡ್ಯಾನಿಯಲ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ವಿಷಯನ ತಿಳಿಸ್ತಾಳೆ. ಅವನು ಇದನ್ನೆಲ್ಲ ಕೆಬಕಿ ಓಕೆ ಇಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಂಡಿಡಿತಾನೆ ಅಷ್ಟೇ. ಈ ವಿಚಾರ ಕಿಂಗ್ ಪಿನ್ಗೆ ಗೊತ್ತಾಗ್ಬಿಟ್ಟು ಅವನನ್ನೇ ಎತ್ತಿಬಿಡ್ತಾರೆ. ಆ ಕೊಲೆ ಆರೋಪ ಕ್ಯಾರನ್ ಪೇಜ್ ಮೇಲೆ ಬಿದ್ದುಬಿಡುತ್ತೆ. ಈಗ ಕ್ಯಾರನ್ ಪೇಜ್ಗೆ ಡಿಫೆನ್ಸ್ ಲಾಯರ್ ಆಗಿ ಮ್ಯಾಟ್ ಮುರ್ಡಾಕೆ ಸಿಗ್ತಾನೆ. ಜೈಲಿಗೆ ಹೋಗಿ ಅವಳಿಗೆ ಜಾಮೂನ್ ಕೊಡಿಸಿ ಕರ್ಕೊಂಬಂದು ಕೇಸನ್ನು ಶುರು ಮಾಡ್ತಾರೆ. ಅಲ್ಲಿಂದ ಶುರು ಆಗುತ್ತೆ ನೋಡಿ ಕಿಂಗ್ ಪಿನ್ನ ಗ್ರಾಚಾರ. ಹಗಲೊತ್ತಲ್ಲಿ ಲೀಗಲ್ ಆಗಿ ಫೈಟ್ ಮಾಡಿದ್ರೆ ನೈಟ್ ಹೊತ್ತು ಬ್ಲ್ಯಾಕ್ ಮಾಸ್ಕ್ ಹಾಕ್ಕೊಂಡ್ರು ವಿಜಿಲ್ಯಾಂಟಿ ಆಗಿ ಅವ್ರಿಗೆ ಕಾಟ ಕೊಡ್ತಾ ಇರ್ತಾನೆ. ಅವ್ರದ್ದೊಂದೊಂದೇ ಸ್ಕ್ಯಾಮನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ವಿಚಾರ ಕಿಂಗ್ ಪಿನ್ಗೆ ಬಿದ್ದರೂ ಕೂಡ ಅವನಿದು ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ತುಂಬ ಗ್ರ್ಯಾಂಟೆಡ್ ಆಗಿ ತಗೊಂಡ್ಬಿಡ್ತಾನೆ. ಯಾಕಂತಂತೇಳಿದ್ರೆ ಆ ಟೈಮಲ್ಲಿ ಅವನಿಗೆ ವೆನಿಸ್ಸಾ ಮೇಲೆ ಲವ್ ಆಗಿಬಿಟ್ಟಿರುತ್ತೆ. ಹಂಗಾಗಿ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ರಷ್ಯನ್ ಬ್ರದರ್ಸ್ಗೆ ಬಿಡ್ತಾನೆ. ಈ ರಷ್ಯನ್ ಬ್ರದರ್ಸ್ ಯಾರಪ್ಪ ಅಂತಂತೇಳಿದ್ರೆ, ಒಬ್ಬ ಆ್ಯಂಟನಿ, ಇನ್ನೊಬ್ಬ ಡೆಮಿಟ್ರಿ. ಆ್ಯಂಟನಿ ಬಂದು ಕಿಂಗ್ ಪಿನ್ ಲವ್ ಸ್ಟೋರಿಗೆ ಡಿಸ್ಟರ್ಬ್ ಮಾಡ್ದ ಅಂತಂತೇಳಿ ಅವನನ್ನ ಕೊಂದಾಕೆ ಬಿಡ್ತಾನೆ. ಆ ವಿಚಾರನ ಡೇರ್ ಡೆವಿಲ್ ಮೇಲೆ ಹಾಕೋದಕ್ಕೆ ನೋಡ್ತಾನೆ. ಆದರೆ ಡೇರ್ ಡೆವಿಲ್ನ ಡೆಮಿಟ್ರಿ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅದನ್ನ ಕಿಂಗ್ ಪಿನ್ನೇ ಮಾಡಿರೋದು ಅಂತ. ಸರಿ, ಅವನು ಸತ್ತೋಗ್ತಾನೆ ಇದರಲ್ಲಿ. ಮತ್ತೆ ಇಲ್ಲಿ ನಡೀತಾ ಇರೋಂಥ ಕ್ರೈಮ್ಗಳನ್ನೆಲ್ಲ ಮುಚ್ಚಾಕೋದಕ್ಕೆ ಕಿಂಗ್ ಪಿನ್ ಪ್ರಯತ್ನ ಪಡ್ತಿದ್ರು ಕೂಡ ಅದನ್ನ ನ್ಯೂಯಾರ್ಕ್ ಬುಲೆಟಿನ್ ನ್ಯೂಸ್ ಪೇಪರ್ನಲ್ಲಿರುವಂಥ ಬೆನ್ ಯೂರಿಕ್ ಟ್ರೇಸ್ ಮಾಡಿ ಹುಡುಕ್ತಾ ಇರ್ತಾನೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ವಿಲ್ಸನ್ ಫಿಸ್ಕ್ ತಾಯಿವರೆಗೂ ಹೋಗುತ್ತೆ. ಈ ವಿಚಾರ ಫಿಸ್ಕಿಗೆ ಗೊತ್ತಾಗ್ಬಿಟ್ಟು ಅವನನ್ನೇ ಇಸ್ಕಾಕ್ಬಿಡ್ತಾನೆ. ಅಲ್ಲಿಗೆ ಮ್ಯಾಟ್ ಮುರ್ಡಾಕ್ಗೆ ಇರುವಂಥ ಜರ್ನಲಿಸಮ್ ಸಪೋರ್ಟು ನಿಂತೋಗ್ಬಿಡುತ್ತೆ. ಇನ್ನೊಂದು ಕಡೆ ಡೇರ್ ಡೆವಿಲ್ಲೇ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗ್ತಿರುವಾಗ ನೋಬು ಜೊತೆ ಫೈಟ್ ಆಗ್ಬಿಟ್ಟು ಅವನು ಬೆಂಕಿಲ್ ಹಚ್ಕೊಂಡ್ಬಿಟ್ಟು ಸುಟ್ಟೋಗ್ತಾನೆ ಅಂತ ಅನ್ಕೊಳ್ತಾನೆ. ಆದರೆ ಅವನು ಸತ್ತೋಗಿರಲ್ಲ, ಬದುಕಿರ್ತಾನೆ. ಅದು ನೆಕ್ಸ್ಟ್ ಸೀಸನ್ನಲ್ಲಿ ಗೊತ್ತಾಗುತ್ತೆ. ಇನ್ನು ಮೇಡಮ್ ಗಾವೋ ನಡೆಸ್ತಾ ಇರೋವಂಥ ಡ್ರಗ್ ಫ್ಯಾಕ್ಟ್ರಿನೂ ಕೂಡ ಕಂಡಿಡಿತಾನೆ. ಅದನ್ನು ಕೂಡ ಡೆಸ್ಟ್ರಾಯ್ ಮಾಡಾಕ್ತಾನೆ.
ಇನ್ನೊಂದು ಕಡೆ ಕಿಂಗ್ ಪಿನ್ನ ಬಲಗೈ ಬಂಟ ಜೇಮ್ಸ್ ವೆಸ್ಲಿ ಅವನು ಕೂಡ ಕಿಂಗ್ ಪಿನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇರ್ತಾನೆ. ಡೇರ್ ಡೆವಿಲ್ ಮತ್ತೆ ಮುರ್ಡಾಕ್ ಅಂಡ್ ನೆಲ್ಸನ್ ಏನ್ ಫೈಟ್ ಮಾಡ್ತಾ ಇರ್ತಾರೆ ಲೀಗಲ್ಲಿ, ಎರಡೂ ಕಡೆನೂ ಕೂಡ ಕಣ್ಣಿಟ್ಟಿರ್ತಾನೆ. ಈ ವಿಚಾರದಲ್ಲಿ ಕ್ಯಾರನ್ ಪೇಜ್ ಅವನ ಹತ್ರ ತಗಲಾಕೊಳ್ತಾಳೆ. ಆದರೆ ಅವಳೇನೆ ಅವನಿಗೆ ಶೂಟ್ ಮಾಡಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಆ ವಿಷಯನ ಮುಚ್ಚಿಡ್ತಾಳೆ, ಯಾರ ಥರನೂ ಬಾಯ್ಬಿಟ್ಟಿರಲ್ಲ. ಆ್ಯಂಡ್ ಇವ್ನು ಸತ್ತಿರೋ ವಿಚಾರ ಕಿಂಗ್ ಪಿನ್ಗೂ ಗೊತ್ತಾಗೋಗ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಅದು ಯಾರು ಜೇಮ್ಸ್ ವೆಸ್ಲಿನ ಕೊಂದಿದ್ದು ಸಿಕ್ಬಿಟ್ರೆ ಸಿಗದಾಕ್ಬಿಡ್ತೀನಿ ಅನ್ನೋ ಆ್ಯಟಿಟ್ಯೂಡ್ನಲ್ಲಿ ಅವನು ಕೂಡ ಇರ್ತಾನೆ. ಈ ಗ್ಯಾಪಲ್ಲಿ ಲೇಲ್ಯಾಂಡ್ ಓಸ್ಲಿ ಇನ್ನೊಂದು ಕಿತಾಪತಿ ಮಾಡ್ತಾನೆ. ಏನಪ್ಪ ಅಂತಂತೇಳಿದ್ರೆ ಕಿಂಗ್ ಪಿನ್ ಸಾಯ್ಲಿ ಅಂತೇಳ್ಬಿಟ್ಟು ಅವನಿಗೆ ವಿಷ ಹಾಕಿರ್ತಾನೆ. ಆದರೆ ಅದನ್ನು ವೆನಿಸ್ಸಾ ಕುಡಿದು ಅವಳ ಆಸ್ಪತ್ರೆಗೆ ಸೇರ್ಕೊಂಡು ಅದಕ್ಕೆ ಕಿಂಗ್ ಪಿನ್ನಿಗೆ ಗೊತ್ತಾಗಿ ಕೋಪ ಬಂದು ಈ ಅಜ್ಜನ್ನೇ ಎತ್ತಿಬಿಡ್ತಾನೆ. ಇನ್ನು ಕಿಂಗ್ ಪಿನ್ ವಿರುದ್ಧ ಯಾರು ಸಾಕ್ಷಿ ಹೇಳೋದಕ್ಕೆ ಇಲ್ಲದೆ ಇರೋ ಕಾರಣದಿಂದ ಈ ಕೇಸನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತೇಳ್ಬಿಟ್ಟು ಗೊತ್ತಾಗದೇ ಇರುವಾಗ ಇವ್ರಿಗೆ ಒಂದೇ ಒಂದು ದಾರಿ ಇರುತ್ತೆ. ಅದು ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಂತೇಳಿದ್ರೆ ಇಡೀ ಪೊಲೀಸ್ ಸಿಸ್ಟಮ್ಮೇ ಕಿಂಗ್ ಪಿನ್ ಅಂಡರ್ನಲ್ಲಿ ಇರುತ್ತೆ. ಆದರೆ ಆಲ್ರೆಡಿ ಮ್ಯಾಟ್ ಮುರ್ಡಾಕ್ ಮತ್ತು ನೆಲ್ಸನ್ಗೆ ಪರಿಚಯ ಇರೋಂಥ ಬ್ರೆಟ್ ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಧೈರ್ಯ ಮಾಡ್ತಾನೆ. ಸ್ಟೇಟ್ಮೆಂಟ್ ಕೊಡೋರು ಸಿಕ್ಕಿದ್ರೆ ಖಂಡಿತ ಕಂಪ್ಲೇಂಟ್ ಮಾಡೋಣ ಅಂತಂತೇಳಿ. ಅಷ್ಟೊತ್ತಿಗಾಗಲೇ ಈ ವಿಚಾರ ಎಲ್ಲ ಡಿಟೆಕ್ಟಿವ್ ಆಫ್ಮನ್ಗೆ ಗೊತ್ತಾಗಿರುತ್ತೆ ಅಂತಂತೇಳಿ ತಿಳ್ಕೊಂಡು ಡೇರ್ ಡೆವಿಲ್ ಹೋಗಿ ಅವನಿಗೆ ಅರ್ಜಿವಾಗಂಗೆ ಹೊಡೆದು ಎದುರಿಸಿ ಅವನ ಕೈಲಿ ಸ್ಟೇಟ್ಮೆಂಟ್ ಕೊಡಿಸ್ತಾನೆ. ಸ್ಟೇಟ್ಮೆಂಟ್ ಕೊಡೋದೇನು ಕಿಂಗ್ ಪಿನ್ ಮಾಡ್ತಾ ಇರೋಂಥ ಡ್ರಗ್ ಮಾಫಿಯಾದ ಪೂರ್ತಿ ಪ್ರೂಫನ್ನೇ ತೆಗೆದಿಟ್ಬಿಡ್ತಾನೆ ಅಷ್ಟೇ. ಆವಾಗ ಕಿಂಗ್ ಪಿನ್ ಅಂದರ್ ಆಗ್ತಾನೆ. ಇಷ್ಟಕ್ಕೆ ಸೀಸನ್ 1 ಕಂಪ್ಲೀಟ್ ಆಗುತ್ತೆ. ಇನ್ನು ಸೀಸನ್ 2ನಲ್ಲಿ ಎರಡೆರಡು ಪ್ರಾಬ್ಲಮ್ಮು. ಒಂದು ಕೋಟೆ ಅಣ್ಣಂದಾದರೆ ಇನ್ನೊಂದು ಹಳೆ ಲವ್ವರು ಎಲೆಕ್ಟ್ರಾ. ಅದು ಮೊದಲು ಕೋಟೆ ಅಣ್ಣನ ಕತೆ ಹೇಳ್ತೀನಿ. ಕೋಟೆ ಅಣ್ಣ ಬೇರೆ ಯಾರು ಅಲ್ಲ, ಫ್ರ್ಯಾಂಕ್ ಕ್ಯಾಸಿಲ್. ಏಕಾಏಕಿ ನ್ಯೂಯಾರ್ಕಲ್ಲಿ ಗುಡುಗೋದಿಕ್ಕೆ ಶುರು ಮಾಡ್ತಾ ಇರ್ತಾನೆ. ಹಲೋ, ಲಾಸ್ ಆಂಜಲಸಲ್ಲಿ ಸುನಾಮಿ, ಲಾಸ್ ವೆಗಾಸಲ್ಲಿ ಮಳೆ ಬರ್ತಾ ಇದೆಯಾ ಕೇಳ್ರೋ. ಏನಾಯ್ತು? ಯಾಕಂದ್ರೆ ಕೋಟೆ ನ್ಯೂಯಾರ್ಕಲ್ಲಿ ಗುಡುಗ್ತಾ ಅಂದ್ರು. ಹೌದು ಗುರು, ಲಿಟ್ರಲ್ ಆಗಿ ಗುಡುಕ್ತಾ ಇರ್ತಾನೆ. ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಸಿಕ್ಕಿದ ಗ್ಯಾಂಗ್ಗಳನ್ನೆಲ್ಲ ಉಡಾಯಿಸ್ತಾ ಇರ್ತಾನೆ. ಯಾಕಂದರೆ ಅವ್ನ ಫ್ಯಾಮಿಲಿನ ಬ್ರೂಟಲ್ ಆಗಿ ಯಾರೋ ಮರ್ಡರ್ ಮಾಡಿರ್ತಾರೆ. ಅದಕ್ಕೆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಇವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ತಿದ್ದೀನಿ ಅಂತೇಳಿ. ಆದರೆ ಡೇರ್ ಡೆವಿಲ್ ಒಬ್ಬ ವಿಜಿಲೆಂಟಿ, ಅವನು ಕ್ರೈಮನ್ನೆಲ್ಲ ಒಪ್ಪಲ್ಲ. ಹಂಗಾಗಿ ಇವನನ್ನ ತಡೆಯೋದಕ್ಕಂತೇಳಿ ನೋಡ್ತಾನೆ. ಇವನಿಗೆ ಹೊಡೆದು ಪೊಲೀಸ್ ಕಸ್ಟಡಿಗೆ ಕೊಡ್ತಾನೆ. ಆದರೆ ಅವನಿಗಾಗಿರೋ ಅನ್ಯಾಯದ ವಿರುದ್ಧನೇ ಹೋರಾಡಬೇಕು ಅಂತಂತೇಳಿ ಅವನ ಕೇಸನ್ನೇ ಡಿಫೆನ್ಸ್ ಲಾಯರ್ ಆಗಿ ತಗೊಳ್ತಾನೆ. ಆದರೆ ಅವನು ನನಗೆ ಯಾರು ಹೆಲ್ಪು ಬೇಡ, ನನಗೇನು ಗಿಲ್ಟಿ ಇಲ್ಲ ಯಾರನ್ನು ಕೊಂದಿರೋದಕ್ಕೂ ಅಂತಂತೇಳಿ ಕೂಗಾಡ್ಕೊಂಡು ಇನ್ನೂ ದೊಡ್ಡ ರಾಧ ಅಂತ ಮಾಡಿ ಜೈಲಿಗೆ ಹೋಗ್ಬಿಡ್ತಾನೆ. ಆ್ಯಕ್ಚುಲಿ ಇವನು ಜೈಲಿಗೆ ಹೋಗಿದ್ದಕ್ಕೂ ಕೂಡ ಒಂದು ರೀಸನ್ ಇರುತ್ತೆ. ಏನಪ್ಪ ಅಂತಂತೇಳಿದ್ರೆ ಪನಿಷರ್ ಹುಡುಕ್ಬೇಕಾಗಿರೋ ಮೈನ್ ಪರ್ಸನ್ ಯಾರು ಅಂತಂತೇಳಿ ಕಿಂಗ್ ಪಿನ್ಗೆ ಗೊತ್ತಿರುತ್ತೆ. ಹಂಗಾಗಿ ಆ ಇನ್ಫಾರ್ಮೇಷನ್ನ ಕೊಡ್ತೀನಿ, ಇಲ್ಲಿ ಜೈಲಿಗೆ ಬಾ ಅಂತೇಳ್ಬಿಟ್ಟು ಕಿಂಗ್ ಪಿನ್ನೇ ಕರೆಸ್ಕೊಂಡಿರ್ತಾನೆ. ಕೊನೆಗೆ ಅದು ಬ್ಲ್ಯಾಕ್ ಸ್ಮಿತ್ ಅಂತೇಳಿ ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವನನ್ನ ಜೈಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ಈ ವಿಚಾರ ಮ್ಯಾಟ್ಗೂ ಕೂಡ ಗೊತ್ತಾಗೋಗುತ್ತೆ. ಅವನು ಡೈರೆಕ್ಟಾಗಿ ಹೋಗ್ಬಿಟ್ಟು ಕಿಂಗ್ ಪಿನ್ ಹತ್ರನೇ ಮಾತಾಡ್ಬಿಟ್ಟು ತಿಳ್ಕೊಳ್ತಾನೆ. ಆವಾಗಲೇ ಕಿಂಗ್ ಪಿನ್ ಅವನಿಗೆ ವಾರ್ನ್ ಮಾಡಿರ್ತಾನೆ. ನಾನು ಜೈಲಿಂದ ಆಚೆ ಬಂದಮೇಲೆ ನೀವಿದಿರಲ್ಲ ನೆಲ್ಸನ್ ಅಂಡ್ ಮುರ್ಡಾಕ್ ಇಬ್ಬರನ್ನು ಮೂಲೆಗೆ ಹಾಕ್ಕೊಂಡು ಬಗ್ಗಿಸ್ಕೊಂಡು ಬಾರಿಸ್ತಾ ಇದ್ರೆ ನಾನು ಕಿಂಗ್ ಪಿನ್ನೇ ಅಲ್ಲ ಅಂತ. ಅಲ್ಲಿಂದ ಆಚೆ ಬಂದಮೇಲೆ ಇದೇ ಕೋಟೆ ಅಣ್ಣನ ಹೆಸರು ಹೇಳ್ಕೊಂಬಿಟ್ಟು ಬೇರೆ ಬೇರೆಯವ್ರ ಮೇಲೆಲ್ಲ ಅಟ್ಯಾಕ್ ಮಾಡಿರ್ತಾರೆ. ಎಕ್ಸಾಂಪಲ್ DA ಆಫೀಸರ್ ಆಗಿರುವಂಥ ರೇಸ್ ಮೇಲೆ. ಕೊನೆಗೆ ಅದನ್ನೆಲ್ಲ ಯಾರು ಅಂತೇಳ್ಬಿಟ್ಟು ಕೋಟೆ ಅಣ್ಣ ಕಂಡಿಡಿತಾನೆ. ಅದು ಬೇರೆ ಯಾರು ಅಲ್ಲ, ಕನಲ್ ಸ್ಕುನೋವರು. ಇವನ ಹೈಯರ್ ಆಫೀಸರ್ ಆಗಿರ್ತಾರೆ. ಕೊನೆಗೆ ಅವನು ಬಿಡಲ್ಲ, ಅವನನ್ನು ಡಮ್ಮನ್ಸಿ ಕೊನೆಗೆ ಡೇರ್ ಡೆವಿಲ್ಗೆ ಹೆಲ್ಪ್ ಮಾಡ್ತಾನೆ. ಅದು ಯಾವ ಥರ ಅಂತಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಡೇರ್ ಡೆವಿಲ್ ಹಳೆ ಡವು ಎಲೆಕ್ಟ್ರಾ ಕತೆ ಏನು ಅಂತೇಳ್ಬಿಟ್ಟು ಹೇಳ್ಬಿಡ್ತೀನಿ. ಎಲೆಕ್ಟ್ರಾನು ಕೂಡ ವಿಜಿಲೆಂಟಿನೇ, ಆದರೆ ಅವಳಿಗೂ ಕೂಡ ಸ್ಟಿಕ್ಕೇನೆ ಟ್ರೈನಿಂಗ್ ಕೊಟ್ಬಿಟ್ಟು ಬೆಳೆಸಿರ್ತಾನೆ. ಆದರೆ ಇದು ಯಾವ ವಿಚಾರನೂ ಮ್ಯಾಟ್ಗೆ ಗೊತ್ತಾಗಿರಲ್ಲ. ಆದರೆ ಅವರಿಬ್ರು ಯಾಕೆ ಬೇರೆ ಆಗಿದ್ರು ಅಂತೇಳಿದ್ರೆ ಒಂದಿನ ಅವನಿಗೆ ಸರ್ಪ್ರೈಸ್ ಕೊಡೋದಕ್ಕಂತೇಳಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಇವನೇನೋ ಡಿಂಗ್ ಡಾಂಗ್ ಆಡೋಕ್ಕಿರಬೇಕು ಅಂತ ತಿಳ್ಕೊಂಡ್ರೆ ಅವ್ರ ಅಪ್ಪನ್ನ ಕೊಂದವನ್ನ ಎಳ್ಕೊಂಬಂದು ಸೇಡ್ ತೀರಿಸ್ಕೊ ಇವನನ್ನ ಸಾಯಿಸುವಂತೇಳ್ಬಿಟ್ಟು ಆಫರ್ ಮಾಡ್ತಾಳೆ. ಆದರೆ ಮ್ಯಾಟ್ ಯಾರನ್ನು ಸಾಯಿಸಲ್ಲ, ಅದು ಅವನ ಮೋಟಿವು. ಹಂಗಾಗಿ ಅವನಿಗೆ 4 ಬಾರಿಸಿ ಪೊಲೀಸಿಗೆ ಒಪ್ಸಿರ್ತಾನೆ. ಅವತ್ತು ಕಣ್ಮರೆ ಆದವಳು ಈಗ ಕ್ಯಾರನ್ ಪೇಜ್ ಜೊತೆ ಲವಿ ಡವಿ ಶುರು ಮಾಡ್ಕೊಂಡಾಗ ಬಂದಿದ್ದಾಳೆ. ಇವಳು ಬಂದಿರೋದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಅದೇನಪ್ಪ ಅಂತೇಳಿದ್ರೆ ಅವ್ರ ಅಪ್ಪಂದು ರಾಕ್ಸಾನ್ ಕಂಪ್ನಿನಲ್ಲಿ ಏನೋ ಅವ್ಯವಹಾರ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಇವನಿಗೆ ಇಷ್ಟ ಇಲ್ಲದಿದ್ರು ಕೂಡ ಒಪ್ಕೊಳ್ತಾನೆ. ಯಾಕಂತೇಳಿದ್ರೆ ಅನ್ಯಾಯದ ವಿರುದ್ಧ ಹೋರಾಡೋದು ಮ್ಯಾಟ್ನ ಹುಟ್ಟುಗುಣ. ಓಕೆ, ಹಿಂಗೆ ಇಬ್ಬರು ಡಿಟೆಕ್ಟಿವ್ ಕೆಲಸ ಮಾಡ್ಕೊಂಡು ಹೋದಾಗ ಅಲ್ಲಿ ಯಕುಜಾ ಟೀಮ್ ಇದೆ ಅಂತಂತ ಗೊತ್ತಾಗುತ್ತೆ. ಆ ಟೀಮ್ ಅವರು ಹ್ಯೂಮನ್ ಬ್ಲಡ್ ಆರ್ಗನ್ಸ್ಗಳನ್ನೆಲ್ಲ ಕದೀತಾ ಇದ್ದಾರೆ ಅಂತಂತ ಗೊತ್ತಾಗುತ್ತೆ. ಯಾಕಂತೇಳಿದ್ರೆ ಬ್ಲ್ಯಾಕ್ ಸ್ಕೈಯನ್ನು ತಯಾರು ಮಾಡೋಕ್ಕೆ. ಬ್ಲ್ಯಾಕ್ ಸ್ಕೈ ಅಂದ್ರೇನು ಅಂತೇಳಿ ಹುಡುಕಾಡ್ಕೊಂಡು ಹೊರಟಾಗ ಮತ್ತೆ ಅವ್ರಿಗೆ ಸ್ಟಿಕ್ ಸಿಗ್ತಾನೆ. ಅವನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಅದೊಂದು ಲಿವಿಂಗ್ ವೆಪನ್ನು. ಆ ವೆಪನ್ ಬೇರೆ ಯಾರೂ ಅಲ್ಲ, ಎಲೆಕ್ಟ್ರಾನೇ. ಮತ್ತೆ ಇದ್ರ ಮುಂದಾಳತ್ವ ಎಲ್ಲ ವಹಿಸ್ಕೊಂಡ್ಬಿಟ್ಟು ಈ ಸ್ಮಗ್ಲಿಂಗನ್ನೆಲ್ಲ ಮಾಡ್ತಿರೋದು ನೋಬುನೇ ಆಗಿರ್ತಾನೆ. ಅವನು ಯಕುಜಾ ಗ್ಯಾಂಗು ಎರಡನ್ನೂ ಹೊಡೆದಾಕಣ ಅಂತೇಳ್ಬಿಟ್ಟು ನೋಡೋಷ್ಟ್ರೊಳಗಡೆ ನೋಬು ಎಲೆಕ್ಟ್ರಾನ ಕೊಂದಾಕ್ತಾನೆ, ನೋಬುನ ಸ್ಟಿಕ್ ಕೊಂದಾಕ್ತಾನೆ. ಎಲೆಕ್ಟ್ರಾ ಅಂತ್ಯ ಸಂಸ್ಕಾರನೂ ನಡೆಯುತ್ತೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ನಮಗೆ ಗೊತ್ತಾಗೋದೇನಪ್ಪ ಅಂತೇಳಿದ್ರೆ ಎಲೆಕ್ಟ್ರಾ ಬಾಡಿನ ದಿ ಹ್ಯಾಂಡ್ ಗ್ಯಾಂಗ್ ಅವರು ಎತ್ತಾಕೊಂಡು ಹೋಗಿರ್ತಾರೆ ಅಂತ.
ಇಲ್ಲಿಂದ ಇತ್ಲಾಗೆ ಸ್ಟೋರಿ ಕಂಟಿನ್ಯೂ ಆಗೋದು ಡಿಫೆಂಡರ್ಸ್ ಸೀರೀಸ್ನಿಂದ. ಆ್ಯಕ್ಚುಲಿ ಈ ಸೀರೀಸ್ನಲ್ಲಿ ನಮಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಸ್ಕೈ ಅನ್ನೋ ಒಂದು ಲಿವಿಂಗ್ ವೆಪನನ್ನು ರೆಡಿ ಮಾಡೋದಕ್ಕೋಸ್ಕರ ಬರೀ ನೋಬು ಮಾತ್ರ ನೋಡ್ತಿರೋದಿಲ್ಲ, ದಿ ಹ್ಯಾಂಡ್ ಗ್ಯಾಂಗಲ್ಲಿರುವಂಥ ಬೇರೆ ಬೇರೆ ಮೆಂಬರ್ಗಳು ಕೂಡ ಇರ್ತಾರೆ ಅಂತ. ಅದರಲ್ಲಿ ಅಲೆಕ್ಸಾಂಡ್ರಾ ರೈಡ್, ಮೇಡಮ್ ಗಾವೋ, ಬಕುಟೋ, ಮುರಾಕಮಿ, ಶೋವಾಂಡ್ ಇವರೆಲ್ಲರೂ ಇರ್ತಾರೆ. ಆ್ಯಂಡ್ ಈ ಕ್ರಿಮಿನಲ್ ಗ್ಯಾಂಗನ್ನು ಬರೀ ಡೇರ್ ಡೆವಿಲ್ ಮಾತ್ರ ಫೇಸ್ ಮಾಡೋದಿಲ್ಲ, ಜೊತೆಗೆ ಜೆಸಿಕಾ ಜೋನ್ಸ್, ಲೂಕ್ ಕೇಜ್, ಫೈರ್ ಫಿಸ್ಟ್ ಇವರೆಲ್ಲರೂ ಟೀಮ್ ಅಪ್ ಆಗ್ಬಿಟ್ಟು ಫೈಟ್ ಮಾಡ್ತಾರೆ. ಕೊನೆಗೆ ಬ್ಲ್ಯಾಕ್ ಸ್ಕೈ ಆಗಿರುವಂಥ ಎಲೆಕ್ಟ್ರಾಗೂ ಕೂಡ ರಿಯಲೈಸ್ ಆಗುತ್ತೆ ನನ್ನನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತಂತೇಳಿ. ಅವಳೇ ಅಲೆಕ್ಸಾಂಡ್ರಾನ ಕೊಂದಾಕ್ತಾಳೆ. ಅದೇ ರೀತಿ ದಿ ಹ್ಯಾಂಡ್ನ ಬಿಲ್ಡಿಂಗನ್ನು ಕೂಡ ಡೆಸ್ಟ್ರಾಯ್ ಮಾಡಾಕ್ತಾರೆ. ಅದರೊಳಗಡೆ ಸಿಗಾಕೊಂಡಿದ್ದಂಥ ಎಲ್ಲ ಡಿಫೆಂಡರ್ ಟೀಮ್ ಕೂಡ ತಪ್ಪಿಸ್ಕೊಳ್ಳುತ್ತೆ. ಆದರೆ ಡೇರ್ ಡೆವಿಲ್ ಮತ್ತು ಎಲೆಕ್ಟ್ರಾ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅವಳನ್ನ ಕಾಪಾಡಬೇಕು ಅಂತ ಅಲ್ಲೇ ಉಳ್ಕೊಳ್ತಾನೆ. ಬಟ್ ಕಂಪ್ಲೀಟ್ ಬಿಲ್ಡಿಂಗ್ ಡೆಸ್ಟ್ರಾಯ್ ಆಗುತ್ತೆ. ಎಲೆಕ್ಟ್ರಾ ಏನಾದ್ಲು ಅಂತಂತ ಗೊತ್ತಾಗಲ್ಲ. ಆದರೆ ಇವನ್ ಮಾತ್ರ ಅಂಡರ್ ವಾಟರ್ ಡ್ರೈನೇಜ್ ಪೈಪ್ ಒಳಗಡೆ ಪಾಸ್ ಆಗಿ ಕೆನಲ್ ಆಚೆ ಬಿದ್ದಿರ್ತಾನೆ. ಇಲ್ಲಿಂದ ಈಚೆಗೆ ಸ್ಟೋರಿ ಕಂಟಿನ್ಯೂ ಆಗೋದು ಡೇರ್ ಡೆವಿಲ್ ಸೀಸನ್ 3 ಇಂದ. ಇಲ್ಲಿ ಸಾವು ಬದುಕಿನ ನಡುವೆ ಇರುವಂಥ ಡೇರ್ ಡೆವಿಲ್ ಇವನ್ನ ಬೆಳೆಸಿದಂಥ ಚರ್ಚ್ ಫಾದರ್ ಲ್ಯಾಂಟನ್ಗೆ ಸಿಗ್ತಾರೆ. ಅವನು ಇವ್ರನ್ನ ಕರ್ಕೊಂಡೋಗಿ ಇವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವನನ್ನ ಗುಣ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಫಾಗಿ ನೆಲ್ಸನ್ ಮತ್ತು ಕ್ಯಾರನ್ ಪೇಜ್ ಇಬ್ರಿಗೂ ಕೂಡ ಡೇರ್ ಡೆವಿಲ್ ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಅಂದರೆ ಇಲ್ಲಿ ಇವರಿಬ್ರಿಗೂ ಗೊತ್ತಾಗಿರುತ್ತೆ ಮ್ಯಾಟ್ ಮುರ್ಡಾಕೆ ಡೇರ್ ಡೆವಿಲ್ ಅಂತಂತೇಳಿ. ಕ್ಯಾರನ್ ಪೇಜ್ ನ್ಯೂಯಾರ್ಕ್ ಬುಲೆಟಿನ್ ನ್ಯೂಸ್ ಪೇಪರ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಫಾಗಿ ಒಬ್ಬನೇ ನೆಲ್ಸನ್ ಆ್ಯಂಡ್ ಮುರ್ಡಾಕನ್ನ ನಡೆಸ್ತಾ ಇರ್ತಾನೆ. ಜೊತೆಗೆ ಅವ್ರ ಫ್ಯಾಮಿಲಿಗೆ ಒಂದು ಮಟನ್ ಅಂಗಡಿ ಇಟ್ಕೊಟ್ಟಿರ್ತಾನೆ. ಆರಾಮಾಗೆ ನಡೀತಾ ಇರುತ್ತೆ ಅವ್ರದ್ದು ಜೀವನ. ಹಿಂಗಿದ್ದಾಗ ಅವ್ರ ಬಾಳಿಗೆ ಬಿರುಗಾಳಿಯಾಗಿ ಬರೋದು ಕಿಂಗ್ ಪಿನ್ನು. ಜೈಲಿಂದ ಆಚೆ ಬರೋದಕ್ಕೆ ಹೊಂಚಾಗ್ತಾನೆ. ಅವನ ಮೇಲೆ ಅವನೇ ಅಟ್ಯಾಕ್ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿ ನನಗೆ ಸೇಫ್ಟಿ ಇಲ್ಲ, ನನ್ನನ್ನು ಬೇರೆ ಕಡೆ ತಗೊಂಡೋಗ್ಬಿಟ್ಟು ಇಡಿ ಅಂತಂತೇಳಿ ರಾಫ್ಟಲ್ಲಿದ್ದವ್ರನ್ನೆಲ್ಲ ಹೌಸ್ ಅರೆಸ್ಟ್ ಮಾಡಿರ್ತಾರಲ್ಲ, ಅಂದರೆ ನೀವು ನೋಡಿರ್ತೀರ ಆ್ಯಂಟ್ಮ್ಯಾನ್, ಹಾಕೈ ಇವ್ರನ್ನೆಲ್ಲ ಹೌಸ್ ಅರೆಸ್ಟ್ನಲ್ಲಿ ಇಟ್ಟಿರ್ತಾರೆ ಆಫ್ಟರ್ ಸಿವಿಲ್ ವಾರ್ ಆದಮೇಲೆ. ಸೇಮ್ ಅದೇ ರೀತಿ ಇವನನ್ನು ಕೂಡ ಹೌಸ್ ಅರೆಸ್ಟ್ನಲ್ಲಿ ಇಡಬೇಕು ಅಂತಂತೇಳಿ FBI ತೀರ್ಮಾನ ಮಾಡುತ್ತೆ. ಅದೇ ಟೈಮ್ಗೆ ಫ್ಯಾಮಿಲಿ ಸ್ಟ್ರಗಲನ್ನು ಅನುಭವಿಸ್ತಿರೋಂಥ FBI ಆಫೀಸರು ರೇಯಸ್ ನದೀಮು ಅವನೇ ಕಿಂಗ್ ಪಿನ್ ಅಂದರೆ ಡೇಂಜರು, ಅವನ ಆಚೆಗೆ ಬಂದರೆ ಕಷ್ಟ, ಅವನನ್ನು ನಾನೇ ಹ್ಯಾಂಡ್ಲ್ ಮಾಡ್ತೀನಿ ಅಂತಂತೇಳಿ ಜವಾಬ್ದಾರಿ ತಗೊಂಡು ಅವನ ಹೌಸ್ ಅರೆಸ್ಟಿಂಗ್ ಜವಾಬ್ದಾರಿನೆಲ್ಲ ನೋಡ್ಕೊಳ್ತಾನೆ. ಈ ನದೀಮ್ನ ಟೀಮ್ ಒಳಗಡೆ ಒಬ್ಬ ಕಿರಿ ಕಸಾಮಿ ಇರ್ತಾನೆ. ಅವನೇ ಪಾಯಿಂಟ್ ಡೆಕ್ಸ್ಟರ್. ಅವನು ಕಿಂಗ್ ಪಿನ್ಗೆ ರೆಸ್ಪೆಕ್ಟೇ ಕೊಡ್ತಿರೋದಿಲ್ಲ. ಅವನಿಗೆ ಎಂಬಾರೆಸ್ ಮಾಡ್ತಾ ಇರ್ತಾನೆ, ಬೈತಾ ಇರ್ತಾನೆ. ಕಿಂಗ್ ಪಿನ್ನು ನೋಡೋವರೆಗೂ ನೋಡಿ ಅವನ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಇವನಿಗೆ ಅಪ್ಪ ಅವ್ವ ಇಲ್ದೆಲೆ ಬೆಳೆದಿರೋ ಬೇವರ್ಸಿ ಇವನು ಒಬ್ಬಂಟಿಯಾಗಿದ್ದು ಸೈಕೋ ಆಗೋಗ್ಬಿಟ್ಟಿರ್ತಾನೆ. ಆದರೆ ಭಾಳ ಒಳ್ಳೆ ಗುರಿಗಾರ, ಅಷ್ಟೇ ಕೋಪಿಷ್ಟ ಕೂಡ. ಬರೀ ಇವನ ಬೇಸ್ಬಾಲ್ ಕೋಚ್ ಇವನನ್ನ ಆಟ ಆಡೋದಕ್ಕೆ ಬಿಡೋದಿಲ್ಲ ಅಂತಂತೇಳಿ ಅವನನ್ನೇ ಹೊಡೆದು ಕೊಂದಾಕಿರ್ತಾನೆ. ಅವಾಗಿಂದ ಇವನನ್ನ ಒಬ್ಳು ಥೆರಪಿಸ್ಟ್ ನೋಡ್ಕೊಳ್ತಾ ಇರ್ತಾಳೆ. ಅವನಿಗೆ ಒಳ್ಳೆ ಬುದ್ಧಿವಾದ ಹೇಳಿ ಅವನನ್ನು ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ಮಾಡಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿರ್ತಾಳೆ. ಆದರೆ ಅವಳಿಗೆ ಬರಬಾರ್ದು ಕಾಯಿಲೆ ಬಂದ್ಬಿಟ್ಟು ಟಿಕೆಟ್ ತಗೊಂಡ್ಬಿಡ್ತಾಳೆ. ಅವಾಗಿಂದ ಮತ್ತೆ ಅವನಿಗೆ ಲೋನ್ಲಿ ಫೀಲ್ ಕಾಡೋದಕ್ಕೆ ಶುರುವಾಗುತ್ತೆ. ಆದರೆ ಜೂಲಿಯಾ ಅನ್ನೋ ಒಬ್ಳು ಹುಡುಗಿ ಬಂದ್ಬಿಟ್ಟು ಇವನು ಲವ್ ಇಂಟ್ರೆಸ್ಟ್ ಆಗಿರ್ತಾಳೆ. ಆದರೆ ಇವನು ಬಾಯ್ಬಿಟ್ಟಿರಲ್ಲ, ಹಂಗೆ ಫಾಲೋ ಮಾಡ್ತಾ ಇರ್ತಾನೆ. ಅವಳನ್ನ ಪಟಾಯಿಸಿ ಕ್ಯಾಚ್ ಹಾಕ್ಕೋಬೇಕು ಅನ್ನೋಷ್ಟೊಳಗಡೆ ಕಿಂಗ್ ಪಿನ್ ಅವಳನ್ನು ಎತ್ತಿ ಅವನನ್ನು ಮತ್ತೆ ಸೈಕೋ ಆಗೋ ರೀತಿ ಮಾಡಿಬಿಡ್ತಾನೆ. ಜೊತೆಗೆ ಅವ್ನು ಬ್ರೈನ್ ವಾಶ್ ಮಾಡಿ ಸಮಾಜದಲ್ಲಿ ಯಾರೂ ಕೂಡ ನಿನ್ಗೆ ಖುಷಿ ಕೊಡಲ್ಲ, ನಮ್ಮ ಖುಷಿನ ನಾವೇ ಹುಡುಕೋಬೇಕು, ನನ್ನ ಖುಷಿನೂ ಕೆಲವರು ಭಂಗ ಮಾಡ್ತಿದ್ದಾರೆ, ಅದಕ್ಕೆ ನೀನು ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಡೇರ್ ಡೆವಿಲ್ ಡ್ರೆಸ್ ಹಾಕಿ ಕ್ರೈಮ್ ಮಾಡಿ ಅದು ಡೇರ್ ಡೆವಿಲ್ ಮೇಲೆ ಬೀಳೋ ರೀತಿ ಮಾಡ್ತಾ ಇರ್ತಾನೆ. ಈ ರೀತಿ ಆಗುತ್ತೆ ನೋಡ್ರಪ್ಪ ಬುಲ್ಸೈ ಅನ್ನೋ ಒಬ್ಬ ವಿಲನ್ ಆರಿಜಿನ್ ಸ್ಟೋರಿ. ಅಷ್ಟೊತ್ತಿಗಾಗಲೇ ಕ್ಯಾರನ್ ಪೇಜ್ ಮತ್ತೆ ಫಾಗಿ ಇಬ್ಬರಿಗೂ ಡೇರ್ ಡೆವಿಲ್ ಬದುಕಿದಾನೆ ಅನ್ನೋ ವಿಚಾರ ಗೊತ್ತಾಗಿರುತ್ತೆ. ಆದರೆ ಕ್ಯಾರನ್ ಪೇಜ್ ತುಂಬಾ ದೊಡ್ಡ ಹೆಂಗ್ಸಿನ ಥರ ಹೋಗ್ಬಿಟ್ಟು ಕಿಂಗ್ ಪಿನ್ ಮುಂದೆನೆ ಸವಾಲ್ ಹಾಕ್ಬಿಡ್ತಾಳೆ. ನಿನ್ನ ಶಿಷ್ಯ ವೆಸ್ಲಿನ ಎತ್ತಿದ್ದು ನಾನೇ, ಈಗೇನು ಕಿತ್ಕೊಳ್ತೀಯಾ ಅಂತಂತೇಳಿ. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನಿಮ್ಗೆ ಯೋಗ್ಯತೆ ಇದೇನ್ರಿ ನಂಗೆ ಕಿತ್ಕೊಳಕ್ಕೆ? ಅವನಿಗೆ ಬಂದದ ಕೋಪಕ್ಕೆ ಅವಾಗಲೇ ಅವಳನ್ನು ಹೊಡೆದಾಕಿರೋನು. ಆದರೆ ಅವನು ಅವಾಗಿನ್ನೂ ಹೌಸ್ ಅರೆಸ್ಟ್ನಲ್ಲಿ ಇರ್ತಾನೆ. ಅಲ್ಲಿಂದ ಆಚೆ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾನೆ. ಈ ಗ್ಯಾಪಲ್ಲಿ ರಿಯಲ್ ಡೇರ್ ಡೆವಿಲ್ ಅಂದರೆ ಮ್ಯಾಟ್ ಅವ್ನು ಡಿಟೆಕ್ಟಿವ್ ಕೆಲಸನೆಲ್ಲ ಮಾಡಿಬಿಟ್ಟು ಈ ಫೇಕ್ ಡೇರ್ ಡೆವಿಲ್ ಇರ್ತಾನಲ್ಲ ಅಂದರೆ ಬುಲ್ಸೈ ಅವನು ಪಾಯಿಂಟ್ ಡೆಕ್ಸ್ಟರ್ ಅಂತಂತೇಳಿ ಕಂಡಿಡ್ದು ಅದನ್ನು ನದಿ ಮುಂದೆನೂ ಕೂಡ ಪ್ರೂವ್ ಮಾಡ್ತಾನೆ. ಅವನು ಅದನ್ನು ತಗೊಂಡೋಗಿ ಅವರ FBI ಹೈಯರ್ ಆಫೀಸರ್ ಆಗಿರುವಂಥ ಟ್ಯಾಮಿ ಹ್ಯಾಟ್ಲಿಗೆ ಹೇಳಿದಾಗ ಗೊತ್ತಾಗುತ್ತೆ ಇಡೀ ಎಂಟೈರ್ FBI ಕಿಂಗ್ ಪಿನ್ಗೋಸ್ಕರ ಕೆಲಸ ಮಾಡ್ತಿರುತ್ತೆ ಅಂತ. ಅಷ್ಟೇ ಕತೆ. ಅಷ್ಟೊತ್ತಿಗಾಗಲೇ ಕಿಂಗ್ ಪಿನ್ನ ಜೈಲ್ ಶಿಕ್ಷೆ ಮುಗ್ದಿರುತ್ತೆ. ಅವನನ್ನು ನದೀಮೇ ರಿಲೀಸ್ ಮಾಡ್ತಾನೆ. ಕಿಂಗ್ ಪಿನ್ ಹೇಳ್ದಂಗೆ ನದೀಮ್ ಕೂಡ ಈಗ ಕೇಳಬೇಕಾಗಿ ಬರುತ್ತೆ. ಕಿಂಗ್ ಪಿನ್ ರಿಲೀಸ್ ಆಗ್ತಿದ್ದಂಗೆ ಅವ್ನು ಮಾಡೋ ಮೊದಲೇ 2 ಕೆಲಸಗಳು ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಪಾಯಿಂಟ್ ಡೆಕ್ಸ್ಟರ್ಗೆ ಕ್ಯಾರನ್ ಪೇಜ್ನ ಕೊಲ್ಲು ಅಂತೇಳಿ ಹೇಳ್ತಾನೆ. ಇನ್ನೊಂದು ಕಡೆ ವೆನಿಸಾನ ವಾಪಸ್ ಕರ್ಕೊಂಬಂದ್ಬಿಟ್ಟು ಮದುವೆ ಆಗಬೇಕು ಅಂತ ನೋಡ್ತಾ ಇರ್ತಾನೆ. ಇಲ್ಲಿ ಪಾಯಿಂಟ್ ಡೆಕ್ಸ್ಟರು ಕ್ಯಾರನ್ ಪೇಜ್ನ ಕೊಲ್ಲೋಕ್ಕಾಗೋದಿಲ್ಲ. ಅದರಿಂದ ಫಾದರ್ ಲ್ಯಾಂಟನ್ನು ಅವ್ರ ಲೈಫನ್ನು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಕೊನೆಗಿನ್ನೇನು ಕ್ಯಾರನ್ ಡೆಕ್ಸ್ ಹತ್ರ ತಗ್ಲಾಕ್ಕೊಳ್ತಾಳೆ ಅನ್ನೋಷ್ಟೊಳಗಡೆ ಫಾಗಿ ಮತ್ತು ಡಿಟೆಕ್ಟಿವ್ ಬ್ರೆಟ್ ಬಂದ್ಬಿಟ್ಟು ಅವಳನ್ನ ಕಾಪಾಡ್ತಾರೆ. ಅದಕ್ಕೆ ನದೀಮ್ ಕೂಡ ಹೆಲ್ಪ್ ಮಾಡ್ತಾನೆ. ಅಂದರೆ ಅವನ ಮರ್ಡರ್ ಅಟೆಂಪ್ಟು ಫೇಲ್ ಆಗೋಗ್ಬಿಡುತ್ತೆ. ಇದರಿಂದ ಕಿಂಗ್ ಪಿನ್ಗೆ ಡಿಸಪಾಯಿಂಟ್ ಆಗುತ್ತೆ. ಡೆಕ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವನ ಮದುವೆ ಕಡೆ ಗಮನ ಕೊಡ್ತಾನೆ. ಆದರೆ ಇಷ್ಟೊತ್ತಿಗೆ ಡೇರ್ ಡೆವಿಲ್ಲು ಇನ್ನೊಂದು ಡಿಟೆಕ್ಟಿವ್ ಕೆಲಸ ಮಾಡಿ ರೋಚಕ ನ್ಯೂಸನ್ನು
ಡೆಕ್ಸ್ಗೆ ತಿಳಿಸ್ಬಿಡ್ತಾನೆ. ಅದೇನಪ್ಪ ಅಂತಂತ ಹೇಳಿದ್ರೆ, ನೀನು ಕಾಳಾಗ್ತಿದ್ದಲ್ಲ ಜೂಲಿಯಾ ಅನ್ನೋ ಹುಡುಗಿನ, ಅವಳನ್ನ ಕೊಂದಾಕಿರೋದು ಕಿಂಗ್ ಪಿನ್ನೇ, ಬೇಕಿದ್ರೆ ಆ ಬಾಡಿ ಇಂಥ ಅಡ್ರೆಸ್ಸಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೋಡು ಅಂತಂತೇಳಿ. ಇವನಿಗೆ ಸ್ಟಾರ್ಟಿಂಗ್ ನಂಬೋದಿಕ್ಕಾಗಲ್ಲ, ಯಾವುದಕ್ಕೂ ಚೆಕ್ ಮಾಡೋಣ ಅಂತಂತೇಳ್ಬಿಟ್ಟು ಕರೆಕ್ಟಾಗಿ ಅಡ್ರೆಸ್ಸಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ರಿಯಲ್ ಆಗಿ ಬಾಡಿ ಇರುತ್ತೆ. ಇವನು ಕೆಂಡಾಮಂಡಲ ಆಗೋಗ್ಬಿಡ್ತಾನೆ. ಇವನು ಮೊದಲೇ ಸೈಕೋ. ಈಗ ಏನು ಮಾಡ್ತಾನಪ್ಪ ಅಂತಂತೇಳಿದ್ರೆ, ಆ ಬಾಡಿ ಸಮೇತ ಡೇರ್ ಡೆವಿಲ್ ಡ್ರೆಸ್ ಹಾಕೊಂಡ್ಬಿಟ್ಟು ಕಿಂಗ್ ಪಿನ್ ಮದುವೆಗೆ ಹೋಗಿ ಕಿಂಗ್ ಪಿನ್ ಮತ್ತೆ ವೆನಿಸಾ ಇಬ್ರು ಎತ್ಬಿಡ್ಬೇಕು ಅಂತ ಅನ್ಕೊಳ್ತಾನೆ. ಆದರೆ ಇಲ್ಲಿ ಇನ್ನೊಂದು ಲಫ್ಡ ನಡೆದಿರುತ್ತೆ. ಏನಪ್ಪಾ ಅಂತಂತೇಳಿದ್ರೆ, ವೆನಿಸಾ ಕಿಂಗ್ ಪಿನ್ಗೆ ಗಿಫ್ಟ್ ಕೊಡಬೇಕು ಅಂತಂತೇಳಿ ಕಿಂಗ್ ಪಿನ್ಗೆ ಮೋಸ ಮಾಡಿರುವಂಥ ನದೀಮನ್ನ ಡೆಕ್ಸ್ ಕೈಯಿಂದಾನೇ ಸಾಯಿಸಿರ್ತಾಳೆ. ಸಾಯೋದಕ್ಕಿಂತ ಮುಂಚೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ FBI ಪೂರ್ತಿ ಕಿಂಗ್ ಪಿನ್ಗೋಸ್ಕರ ವರ್ಕ್ ಮಾಡ್ತಿರೋದ್ರ ಬಗ್ಗೆ ಎವಿಡೆನ್ಸ್ಗಳನ್ನೆಲ್ಲ ಇಟ್ಟು ಅದನ್ನ ಅವನ ಹೆಂಡತಿ ಕೈಗೆ ಕೊಟ್ಟು ಸತ್ತಿರ್ತಾನೆ. ಈ ವಿಚಾರನ ನದೀಮ್ ಹೆಂಡತಿ ಸೀಮಾ ಬಂದ್ಬಿಟ್ಟು ಫಾಗಿ ಕೈಲಿ ಕೊಟ್ಟು ಕಿಂಗ್ ಪಿನ್ ಮತ್ತೆ ವೆನಿಸಾ ಇಬ್ರು ಕೂಡ ಕ್ರೈಮ್ ಅಟೆಂಪ್ಟ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇಡಿಸೋದಿಕ್ಕಂತೇಳಿ ನೋಡ್ತಾ ಇರ್ತಾನೆ. ಆದರೆ ಕಿಂಗ್ ಪಿನ್ ಮನೆಯಲ್ಲಿ ಮದುವೆ ಮನೆಯಲ್ಲಿ ಒಡೆದಾಟ ಬಡದಾಟ. ಈ ಫೈಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈ WWE ನಲ್ಲಿ ರೌಂಡ್ ಅಪ್ ಮ್ಯಾಚ್ ಬರುತ್ತಲ್ಲ, ಸೇಮ್ ಅದೇ ತರ ಇರುತ್ತೆ. ಡೆಕ್ಸು ಡೇರ್ ಡೆವಿಲ್ಲು ಕಿಂಗ್ ಪಿನ್ನು ಇಬ್ರು ಮೇಲೂ ಹೊಡಿತಾ ಇರ್ತಾನೆ. ಡೇರ್ ಡೆವಿಲ್ಲು ಡೆಕ್ಸು ಕಿಂಗ್ ಪಿನ್ನು ಇಬ್ರು ಮೇಲೂ ಹೊಡಿತಾ ಇರ್ತಾನೆ. ಕಿಂಗ್ ಪಿನ್ನು ಡೇರ್ ಡೆವಿಲ್ಲು ಡೆಕ್ಸು ಇಬ್ರಿಗೂ ಹೊಡಿತಾ ಇರ್ತಾನೆ. ಒಟ್ಟಾರೆ ಫೈಟು ತುಂಬಾ ಮಜಾ ಇರುತ್ತೆ. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ನೋಡಿದ್ರೇನೆ ಒಂಥರ ಚಂದ, ಒಂಥರ ಸಂತೋಷ. ಅದಕ್ಕೆ ಡೇರ್ ಡೆವಿಲ್ ಸೀರೀಸ್ ಇಷ್ಟ ಆಗೋದು. ಓಕೆ, ಕೊನೆಗೆ ಫೈಟ್ ಗೀಟ್ ಎಲ್ಲ ಮುಗಿಯುತ್ತೆ. ಕಿಂಗ್ ಪಿನ್ ಡೆಕ್ಸ್ನ ನಡ ಮುರಿತಾನೆ. ಡೇರ್ ಡೆವಿಲ್ ಕಿಂಗ್ ಪಿನ್ಗೆ ಗ್ರಾಚಾರ ಬಿಡಿಸ್ತಾನೆ. ಅವರಿಬ್ರು ನಡುವೆ ಒಂದು ಡೀಲ್ ಕೂಡ ಆಗುತ್ತೆ. ಡೇರ್ ಡೆವಿಲ್ ಅವನ ಐಡೆಂಟಿಟಿನ ರಿವೀಲ್ ಮಾಡಿ, ಸರಿಯಾಗಿ ನೋಡ್ಕೊ, ನಾನೇ ಮ್ಯಾಟ್ ಮುರ್ಡಾಕ್, ಇನ್ಯಾವತ್ತೂ ನೀನು ನನ್ನ ಫ್ರೆಂಡ್ ಆಗಿರೋ ಕ್ಯಾರನ್ ಪೇಜು ಫಾಗಿ ಇಬ್ರು ಸವಾಸಕ್ಕೂ ಬರಬಾರ್ದು. ಒಂದು ವೇಳೆ ಬಂದೆ ಅಂತಂತೇಳಿದ್ರೆ ನಿನಗೂ ಫ್ಯಾಮಿಲಿ ಇದೆ, ನಿನ್ನ ಹೆಂಡತಿ ವೆನಿಸಾ ಇದ್ದಾಳೆ, ಅವಳನ್ನೂ ನಾನು ಬಿಡಲ್ಲ ಅಂತಂತೇಳ್ಬಿಟ್ಟು ವಾರ್ನ್ ಮಾಡ್ತಾನೆ. ಇಬ್ರು ಡೀಲ್ ಮಾಡ್ಕೊಳ್ತಾರೆ. ಅಷ್ಟೊತ್ತಿಗಾಗಲೇ ಪೊಲೀಸ್ ಅಲ್ಲಿಗೆ ಬಂದ್ಬಿಟ್ಟು ಫಿಸ್ಕ್ ಮತ್ತೆ ವೆನಿಸಾ ಇಬ್ರು ಅರೆಸ್ಟ್ ಮಾಡ್ತಾರೆ. ಡಿಟೆಕ್ಟಿವ್ ಬ್ರೆಟ್ ಎಲ್ರಿಗೂ ಕನ್ಫರ್ಮ್ ಮಾಡ್ತಾನೆ, ಡೆಕ್ಸು ಫೇಕ್ ಡೇರ್ ಡೆವಿಲ್ಲು, ರಿಯಲ್ ಡೇರ್ ಡೆವಿಲ್ಲು ಆಚೆ ಹೋಗ್ತಾ ಇದ್ದಾನೆ ಅಂತ. ಅಗೇನ್ ಹ್ಯಾಪಿ ಎಂಡಿಂಗ್. ಇಲ್ಲಿಗೆ ಈ ಸೀರೀಸು ಮುಗಿಯುತ್ತೆ. ಇಲ್ಲಿಂದೀಚೆ ಡೇರ್ ಡೆವಿಲ್ ಮತ್ತೆ ಕಿಂಗ್ ಪಿನ್ ಇಬ್ರು ಕೂಡ ಕಾಣಿಸ್ಕೊಳ್ಳೋದು MCU ನಲ್ಲಿ, ಅಂದ್ರೆ ರಿಯಲ್ ಆಗಿ ಮಾರ್ವಲ್ ಸ್ಟುಡಿಯೋಸ್ನವರು ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಮತ್ತೆ ಸೀರೀಸ್ಗಳಲ್ಲಿ. ಅದರಲ್ಲಿ ಮೊದಲನೇದಾಗಿ ಹಾಕೈ. ಇಲ್ಲಿ ಟ್ರ್ಯಾಕ್ ಸೂಟ್ ಗ್ಯಾಂಗ್ನ ಮೆಂಬರ್ ಆಗಿರುವಂತ ಮಾಯಾ ಅಪ್ಪ ವಿಲಿಯಂ ಲೋಪೆಜ್ ಸಾವಿಗೆ ಕಿಂಗ್ ಪಿನ್ನೇ ಕಾರಣ ಆಗಿರ್ತಾನೆ. ಅದನ್ನ ರೋನಿನ್ ಮೇಲೆ ತಗಲಾಕಿ, ಅಂದ್ರೆ ಹಾಕೈ ಮೇಲೆ ತಗಲಾಕಿ ಮಾಯಾಗೂ ಅವನಿಗೂ ಎತ್ಕಟ್ಟಿರ್ತಾನೆ. ಕೊನೆಗೆ ನಿಜ ಏನು ಅಂತಂತೇಳ್ಬಿಟ್ಟು ಮಾಯಾಗೆ ಗೊತ್ತಾಗುತ್ತೆ. ಕಿಂಗ್ ಪಿನ್ ಕಣ್ಣಿಗೆನೆ ಶೂಟ್ ಮಾಡಿಬಿಟ್ಟು ಅವಳು ತಪ್ಪಿಸ್ಕೊಂಡೋಗಿರ್ತಾಳೆ. ಇನ್ನು ಮತ್ತಿವರಿಬ್ಬರು ಭೇಟಿ ಆಗೋದು ಹೆಕೋ ಸೀರೀಸ್ನಲ್ಲಿ. ಇಲ್ಲಿ ಮಾಯಾ ಮೇಲೆ ಕಿಂಗ್ ಪಿನ್ಗೆ ಯಾವುದೇ ಥರ ಕೋಪ ಇರಲ್ಲ. ಅವಳನ್ನ ಕನ್ವಿನ್ಸ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡೋಗೋಣ ಅಂತಂತಾನೆ ಬಂದಿರ್ತಾನೆ. ಆದರೆ ಅವಳು ಈ ರೌಡಿಸಮ್ಮು, ಗ್ಯಾಂಗ್ ವಾರು ಇದನ್ನೆಲ್ಲ ಬಿಟ್ಟಾಕ್ಬಿಟ್ಟು ತುಂಬ ಒಳ್ಳೆಯೊಳಾಗಣ ಅಂತಂತೇಳ್ಬಿಟ್ಟು ಬಂದಿರ್ತಾಳೆ. ಅವಳ ಆನ್ಸೆಸ್ಟರ್ ಪವರ್ನಿಂದ ಕಿಂಗ್ ಪಿನ್ಗಿರುವಂಥ ಚೈಲ್ಡ್ಹುಡ್ ಟ್ರಾಮನೆಲ್ಲ ಹೀಲ್ ಮಾಡಿ ಅವನ ಮನಸ್ಸನ್ನ ಚೇಂಜ್ ಮಾಡಿರ್ತಾಳೆ. ಅವನಿಗೆ ಒಳ್ಳೆಯವನಾಗಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ. ಈಗ ಬರ್ತಾ ಇರುವಂಥ ಡೇರ್ ಡೆವಿಲ್ ಬೋರ್ನ್ ಅಗೇನ್ ಸೀರೀಸ್ನಲ್ಲಿ ನೋಡಿದ್ರೆ ಏನೋ ತುಂಬ ಒಳ್ಳೆಯವನಾಗ್ಬಿಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಪೊಲಿಟಿಷಿಯನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಮೊದಲನೇ 2 ಎಪಿಸೋಡ್ನಲ್ಲಿ ತುಂಬ ಒಳ್ಳೆಯ ರೀತಿಯೇ ಇದ್ದಾನೆ. ನಾನು ಚೇಂಜ್ ಆಗಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅನ್ನೋ ರೀತಿ. ಮುಂದಕ್ಕೆ ಏನು ಮಾಡ್ತಾನೋ ನೋಡಬೇಕು. ಇನ್ನು ನಮ್ಮ ಲಾಯರ್ ಅಣ್ಣ ಎಂಟ್ರಿ ಕೊಡೋದು ನೋವೇ ಹೋಮ್ ಸಿನಿಮಾದಲ್ಲಿ. ಸ್ಪೈಡರ್ ಮ್ಯಾನು ಮಿಸ್ಟೀರಿಯೋ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಾಗ ಅವನಿಗೆ ಡಿಫೆನ್ಸ್ ಲಾಯರ್ ಆಗಿ ಬಂದ್ಬಿಟ್ಟು ಅವನಿಗೂ ಜಾಮೂನ್ ಕೊಡಿಸಿ ಪೊಲೀಸರು, ಕೋರ್ಟು, ಕಚೇರಿ, ಜೈಲು ಇದರಿಂದ ಎಲ್ಲ ತಪ್ಪಿಸಿರ್ತಾನೆ. ಇನ್ನು ಎರಡನೇದಾಗಿ ಶಿಯಲ್ಕ್ ಸೀರೀಸ್ನಲ್ಲಿ, ಇದ್ರ ಬಗ್ಗೆ ಯಾಕೆ ಮಾತಾಡೋದು ಬಿಡಿ, ಅದೊಂದು ಸೀರಿಯಲ್ಲು ಸಿಲ್ಲಿ ರೀಸನ್ಗೋಸ್ಕರ ಬಂದಿರ್ತಾನೆ. ಆದ್ರೂ ಅವನಿಗೆ ಜೆನಿಫರ್ ಹೊಸ ಗರ್ಲ್ ಫ್ರೆಂಡ್ ಆಗ್ತಾಳೆ. ಏನಪ್ಪ ಹುಡುಗಿ ಕಪ್ಪೋ ಬಿಳುಪ. ಇನ್ನು ಕೊನೆಯದಾಗಿ ಎಕೋ ಸೀರೀಸ್ನಲ್ಲಿ ಕೂಡ ಕಾಣಿಸ್ಕೊಳ್ತಾನೆ. ಇಲ್ಲಿ ಎಕೋಗೂ ಡೇರ್ ಡೆವಿಲ್ಗೂ ಒಂದು ಒಳ್ಳೆ ಫೈಟ್ ಆಗುತ್ತೆ. ಸೀರೀಸು ಎಕೋದಾದ್ರೂ ಕೂಡ ಡೇರ್ ಡೆವಿಲ್ದೇನೂ ಕಿತ್ಕೊಳಕ್ಕಾಗಲ್ಲ ಅವಳು. ಇದಿಷ್ಟು ಕಿಂಗ್ ಪಿನ್ ಮತ್ತೆ ಡೇರ್ ಡೆವಿಲ್ನ ಇದುವರೆಗಿನ ಜರ್ನಿ. ಇನ್ನು ಕೊನೆಯದಾಗಿ ಈ ಸೀರೀಸ್ನಲ್ಲಿ ಪನಿಷರ್ ಕೂಡ ಕಾಣಿಸ್ಕೊಳ್ತಾ ಇರೋದ್ರಿಂದ ಕೋಟೆ ಅಣ್ಣನ ಕತೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಪನಿಷರ್ ಸೀರೀಸ್ನಲ್ಲಿ ಅವನ ಫ್ಯಾಮಿಲಿನ ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ಯಾರು, ಯಾವ ಉದ್ದೇಶಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ತೋರಿಸಿದರೆ. ಅದಕ್ಕೋಸ್ಕರ ಅವ್ನ ಸೇಡ್ ಕೂಡ ತೀರಿಸ್ಕೊಳ್ತಾನೆ. ಅದು ಬೇರೆ ಯಾರೂ ಆಗಲ್ಲ, ಅವ್ನ ಫ್ರೆಂಡು ಬಿಲ್ಲಿ ರುಸೋನೆ ಆಗಿರ್ತಾನೆ. ಕೊನೆಗೆ ಅವನ ಕತೆನೂ ಮುಗಿಸ್ತಾನೆ. ಆ್ಯನಿ ಬೆಂಡಿಕ್ಸ್ ಅನ್ನೋ ಹುಡುಗಿನ ಕಾಪಾಡೋದಕ್ಕೋಸ್ಕರ. ನಂತರ ಎಲ್ಲವನ್ನು ಕೈ ಬಿಟ್ಟಾಕಿ ನಾನೊಬ್ಬ ಟೀಚರ್ ಆಗ್ಬಿಡ್ತೀನಿ ಅಂತಂತೇಳಿ ವಂಶಿ ಮೂವಿ ಕ್ಲೈಮ್ಯಾಕ್ಸ್ ತರ ಈ ಪನಿಷರ್ ಸೀರೀಸು ಎಂಡ್ ಆಗುತ್ತೆ. ಅಂದ್ರೆ ಇದು 2 ಸೀಸನ್ ಸೇರಿಸ್ಬಿಟ್ಟು ಇಷ್ಟು ಕತೆ. ಈಗ ನೆಕ್ಸ್ಟ್ ಇದೇ ಸೀರೀಸ್ನಲ್ಲಿ ಕಾಣಿಸ್ತಾ ಇದ್ದಾನೆ. ಅವನ ಲೈಫಲ್ಲೂ ಮತ್ತೇನೇನು ನಡೆದಿದೆಯೋ ನೋಡಬೇಕು. ಇದಿಷ್ಟು ಕಂಪ್ಲೀಟ್ ಆಗಿ ಡೇರ್ ಡೆವಿಲ್ ಸೀರೀಸ್ನ ನೋಡಬೇಕು ಅಂತ ಹೇಳಿದ್ರೆ ಒಂದು ರೀಕ್ಯಾಪು, 6 TV ಶೋಗಳು, 93 ಎಪಿಸೋಡ್ಗಳು, 1 ಸಿನಿಮಾ, ಇಷ್ಟರ ಕತೆ. ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ನಿಮ್ಗೆ ಅನಿಸಿರ್ಬೋದು. ಬಟ್ ಇಷ್ಟನ್ನು ಕವರ್ ಮಾಡೋದಕ್ಕೆ ಅಟ್ಲೀಸ್ಟ್ ಇಷ್ಟಾರು ಟೈಮ್ ನನಗೆ ಬೇಕಾಗಿತ್ತು. ಓಕೆ, ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಒಂದೊಂದಾಗೆ ಡೇರ್ ಡೆವಿಲ್ ಬೋರ್ನ್ ಅಗೇನ್ ಸೀರೀಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.